ವಿಟ್ಲದ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವರ ವಾರ್ಷಿಕ ಜಾತ್ರೋತ್ಸವ ಫೆಬ್ರವರಿ 12 ಹಾಗೂ 13ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಯಲಿದೆ ಅಂತ ಕೃಷ್ಣಯ್ಯ ಕೆ ಹೇಳಿದರು. ವಿಟ್ಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಫೆಬ್ರವರಿ 5ರಂದು 10-15ಕ್ಕೆ ಗೊನೆ ಮುಹೂರ್ತ, ಫೆಬ್ರವರಿ 10ರಂದು ಪ್ರತಿಷ್ಠಾ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಿಗ್ಗೆ ಸ್ಥಳ ಶುದ್ಧಿ, 12 ಕಾಯಿ ಗಣಪತಿ ಹವನ, ನವಕ ಪ್ರಧಾನ ಕಲಶ, ಪವಮಾನ ಅಭಿಷೇಕ, ಪಂಚಾಮೃತ ಅಭಿಷೇಕ, ತುಳಸಿ ಅರ್ಚನೆ ಸಹಿತ ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ರಾತ್ರಿ 7:30ಕ್ಕೆ ಶ್ರೀರಂಗಪೂಜೆ ನಡೆಯಲಿದೆ ಎಂದು ತಿಳಿಸಿದರು. ಶ್ರೀ ಮಲರಾಯಿ ಮೂವರ ದೈವಂಗಳ ದೇವಸ್ಥಾನ ಸಿಗರಿಕಲ್ಲಮಾಡ ಕುಳ ವಿಟ್ಲಮೂಡ್ನೂರು. ಇದರ ಜಾತ್ರಾ ಮಹೋತ್ಸವವು ದಿನಾಂಕ 12/2/2021 ಶುಕ್ರವಾರ ಮತ್ತು 13/2/2021 ಶನಿವಾರ 2 ದಿವಸ ನಡೆಯಲಿಕ್ಕಿದೆ. 5ನೇ ತಾರೀಕಿನಂದು ಗೊನೆ ಕಡ್ದು ಮತ್ತೆ ಜಾತ್ರೆಯ ಪ್ರಕ್ರಿಯೆಗಳೆಲ್ಲ ನಡೀತದೆ. ಹಾಗೆ ಕಾರ್ಯಕ್ರಮಕ್ಕೆ ಶುರುವಿನ ದಿವಸ ನವಕ ಪ್ರಧಾನ ಕಲಶ ಎಲ್ಲ ಆಗಿ ಮತ್ತೆ ಆ ದಿವಸ ರಾತ್ರಿ ಉತ್ಸವ, ಮರು ದಿವಸ ದರ್ಶನ ಬಲಿಯಾಗಿ ಬಟ್ಲು ಕಾಣಿಕೆ ಆಗ್ತದೆ. ಫೆಬ್ರವರಿ 12ರಂದು ಬೆಳಗ್ಗೆ 8:30ಕ್ಕೆ ದೇವರ ಮೂಲಸ್ಥಾನ ಕುಂಡಡ್ಕ ಬದಿಕೆರೆಯಿಂದ ಕಲಶ ತರುವುದು, 9ಕ್ಕೆ ಕಂಪ ಭನತಡಿ ಶ್ರೀ ನಾಗದೇವರ ಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ ಹಾಲಾಭಿಷೇಕ, ತಂಬಿಲ ಮತ್ತು ಆಶ್ಲೇಷ ಬಲಿ, ನವಕ ಪ್ರಧಾನ ಕಲಶ, ಗಣಪತಿ ಹವನ, ಕುಂಕುಮಾರ್ಚನೆ, 12ಕ್ಕೆ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಸಂಜೆ 6ಕ್ಕೆ ನಿತ್ಯ ಪೂಜೆ, 7ಕ್ಕೆ ಶ್ರೀ ದುರ್ಗಾ ಪೂಜೆ, 7:30ಕ್ಕೆ ಶ್ರೀರಂಗಪೂಜೆ, 8:30ಕ್ಕೆ ಶ್ರೀದೇವರ ಬಲಿ ಉತ್ಸವ, ಕಟ್ಟೆಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 6ರಿಂದ ಒಡಿಯೂರು ಸಾತ್ವಿಕತೇಜ ಕಲಾಕೇಂದ್ರದ ಸದಸ್ಯರಿಂದ ಭಕ್ತ ಪ್ರಹ್ಲಾದ ಯಕ್ಷಗಾನ ಬಯಲಾಟ ನಡೆಯಲಿದೆ. ಫೆಬ್ರವರಿ 13ರಂದು 9:30ಕ್ಕೆ ಶ್ರೀದೇವರ ಬಲಿ ಉತ್ಸವ, 11ಕ್ಕೆ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, 12ಕ್ಕೆ ಮಹಾಮಂಗಳಾರತಿ ನಡೆಯಲಿದೆ ಎಂದು ತಿಳಿಸಿದರು. ಮತ್ತೆ ಅವತ್ತೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ. ಹಾಗೆ ಜಾತ್ರೆಯ ಸಂದರ್ಭದಲ್ಲಿ ಅನ್ನದಾನ ಕೂಡ ನಡೀತದೆ. ಇದೆಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಕೋವಿಡ್-19 ಪ್ರಕಾರ ಜನಗಳು ಕೂಡ ಇದನ್ನು ಜಾತ್ರೆಯಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಮತ್ತು ಮುಕ್ತೇಶ್ವರ ಪರವಾಗಿ ಎಲ್ಲರೂ ಜನರ ಹತ್ರ ವಿನಂತಿಸುತ್ತಾ ಇದ್ದೇವೆ. ಜಾತ್ರೋತ್ಸವ ಸಮಿತಿ ಅಧ್ಯಕ್ಷ ವೇಣುಗೋಪಾಲ್ ಶೆಟ್ಟಿ ಮರವಾಳ ಅವರು ಮಾತನಾಡಿ, ಈ ದೇವಸ್ಥಾನ ಬಹಳ ಪ್ರಾಚೀನ ಇತಿಹಾಸವನ್ನ ಹೊಂದಿದ್ದು, ದೇವಸ್ಥಾನದ ಜಾತ್ರೋತ್ಸವದ ನಿತ್ಯ ಕಾರ್ಯಗಳು ಕುಂಡಡ್ಕ ಮನೆತನದ ಹಿರಿತನದಲ್ಲಿ 1973ರಲ್ಲಿ ನಡೆಯುತ್ತಿತ್ತು. ಬಳಿಕ ಅರಮನೆಯವರ ಅನುಮತಿಯ ಮೇರೆಗೆ ಊರವರು ನಡೆಸುವಂತ ಸಂದರ್ಭ ಬಂದಿದೆ. 2015ರಲ್ಲಿ ಜೀರ್ಣೋದ್ಧಾರಕ್ಕೆ ಮುಂದಡಿ ಇಟ್ಟಾಗ ಸೀಮೆ ಗುರಿಕಾರರಾದ ಕೆಟಿ ವೆಂಕಟೇಶ್ ಭಟ್ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಂಡು 2019ರಲ್ಲಿ ಬ್ರಹ್ಮಕಲಶೋತ್ಸವ ಬಹಳ ವೈಭವದಿಂದ ನಡೆದಿದೆ. ಊರ ಪರಪುರ ಭಕ್ತರ ದಾನಿಗಳ ಸಹಕಾರದಲ್ಲಿ ಉತ್ತಮ ರೀತಿಯಲ್ಲಿ ನಡೆದಿದೆ. ಇದೀಗ ಬ್ರಹ್ಮಕಲಶೋತ್ಸವದ ಬಳಿಕ 2ನೇ ವರ್ಷದ ಜಾತ್ರೋತ್ಸವ ನಡೆಯುತ್ತಿದೆ ಎಂದರು. ಈ ದೇವಸ್ಥಾನ ಬಹಳ ಪ್ರಾಚೀನ ಇತಿಹಾಸವುಳ್ಳ ದೇವಸ್ಥಾನ. ಡೊಂಬಾರಸರ ಪಾರುಪತ್ಯದಲ್ಲಿದ್ದಂತಹ ದೇವಸ್ಥಾನದ ಆಡಳಿತ ಈ ದೇವಸ್ಥಾನದ ಜಾತ್ರೆ ಇತ್ಯಾದಿ ನಿತ್ಯ ಕೆಲಸ ಕಾರ್ಯಗಳು ಕುಂಡಡ್ಕ ಮನೆತನದವರ ಹಿರಿತನದಲ್ಲಿ 1973ರ ಪೂರ್ವದಲ್ಲಿ ನಡೀತಾ ಇತ್ತು. ಆ ಬಳಿಕ ಅದು ಆ ಟೆನೆಂಟ್ ಆಕ್ಟಿನ ನಂತರ ಊರವರೇ ಅವರ ಕೈ ಕೆಳಗೆ ಇದ್ದುಕೊಂಡು ಅವರ ಅನುಮತಿಯಂತೆ ಊರವರು ಅದನ್ನು ನಡೆಸುವಂತಹ ಸಂದರ್ಭ ಬಂತು. ಆಮೇಲೆ ಇತ್ತೀಚೆಗೆ 2015ರಲ್ಲಿ ಅದರ ಜೀರ್ಣೋದ್ಧಾರಕ್ಕೆ ನಾವು ಮುನ್ನಡೆ ಇಟ್ಟಾಗ ನಮ್ಮ ಸೀಮೆಗುರಿಕಾರರಾದಂತಹ ಕೆಟಿ ವೆಂಕಟೇಶ್ವರ ಭಟ್ರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಆಗಿ 2019ರಲ್ಲಿ ನಾವು ಗ್ರಹಿಸಿದ ಹಾಗೆ 2019ರಲ್ಲಿ ಅದರ ಬ್ರಹ್ಮಕಲಶ ಉತ್ಸವವು ಬಹಳ ವೈಭವದಿಂದ ಪರ ಊರ ಭಕ್ತ ಮಹಾಶಯರ ದಾನಿಗಳ ಸಹಕಾರದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಬಹಳ ಉತ್ತಮ ರೀತಿಯಲ್ಲಿ ನಡೆಯಿತು. ಆಮೇಲೆ ಇದು 2ನೇ ವರ್ಷದ ಜಾತ್ರೋತ್ಸವವನ್ನು ನಾವು ಪರ ಊರವರ ಸಹಕಾರದಿಂದ ಬಹಳ ಸಂತೋಷದಿಂದ, ಸಂಭ್ರಮದಿಂದ ನಡೆಸಬೇಕು ಅಂತ ಹೇಳಿ ಇಚ್ಛಿಸಿದ್ದೇವೆ. ಈ ಸಂದರ್ಭ ಕೋಶಾಧಿಕಾರಿ ಕೃಷ್ಣಪ್ಪ ಗೌಡ ಡ್ಯಾಲು, ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ ಪೆರ್ವಾಚೆ, ವಿಷ್ಣುಮೂರ್ತಿ ಯುವಕ ವೃಂದ ಕಾರ್ಯಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಬರೆ ಉಪಸ್ಥಿತರಿದ್ದರು.
ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.